ಮೊನ್ನೆ 12 ತಾರೀಕಿಗೆ ಒಂದು ಇನ್ಸಿಡೆಂಟ್ ಆಗಿತ್ತು ಕೋಲ್ಪೆಯಲ್ಲಿ. ಅದರ ಪರವಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿ ಅಂತ ಒಂದು ವಿಡಿಯೋ ಕೂಡ ಹಾಕಿದ್ದೆ. ಅದರಲ್ಲಿ ನಾನು ನಮ್ಮ ಜಮಾತಿನವರು ನಮಗೆ ಇದಕ್ಕೆ ಒಂದು ನ್ಯಾಯ ಕೊಡಲಿಲ್ಲ, ನೀವು ಕೊಡಬೇಕು ಅನ್ನೋ ಒಂದು ಸೆಂಟೆನ್ಸನ್ನು ಹೇಳಿದ್ದೆ. ಅದರ ಪ್ರಕಾರವಾಗಿ ಅದಕ್ಕೆ ಒಂದು ಗೌರವವನ್ನು ಕೊಟ್ಟು ನಮ್ಮ ಜಮಾತಿನ ಪ್ರೆಸಿಡೆಂಟುಗಳು ಮತ್ತು ಉಸ್ತಾದರು ಬಂದು ಇವತ್ತು ನಮ್ಮ ಜೊತೆ ಇಲ್ಲಿ ಮಾತಾಡಿದ್ದಾರೆ. ಹಾಗೂ ನಮಗೆ ಈ ವಿಚಾರದಲ್ಲಿ ಒಂದು ನ್ಯಾಯ ಕೊಡ್ತೇವೆ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ವಿಷಯದಲ್ಲಿ ಏನಂದರೆ ನಮಗೆ ಈಗ ಕೊಟ್ಟ ಭರವಸೆ ಪ್ರಕಾರ ಹೇಗೆ ನಡ್ಕೊಳ್ತಾರೆ ಅಂತ ಅಂದರೆ ಅದಕ್ಕೆ ಬದ್ಧರಾಗಿರ್ತಾರ ಅಂತ ನೋಡಿ ನಂತರ ಅಂದರೆ ಈಗ FIR ಆಲ್ರೆಡಿ ಆಗಿದೆ. ಮತ್ತು ನನ್ನ ತಂಗಿಯದು ಕೂಡ ಅವಳು ಮೈನರ್, ಅವಳದು ಕೂಡ ಕೇಸ್ ಫೈಲ್ ಆಗಿದೆ ಆಲ್ರೆಡಿ. ಸೊ ಇದರ ಪರವಾಗಿ ಏನಂದರೆ ನಮಗೆ ಈಗ ನಮ್ಮ ಜಮಾತಿನವರು ಮತ್ತು ಉಸ್ತಾದರು ಕೊಟ್ಟ ಭರವಸೆಯ ಪ್ರಕಾರವಾಗಿ ಈಗ ಇವರು ಒಂದು ನ್ಯಾಯ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾನು ಕೋಲ್ಪೆ ಜಮಾತಿನ ಅಧ್ಯಕ್ಷರು ಅಬ್ದುಲ್ ಶುಕೂರ್ ಅಂತೇಳಿ. ನಮ್ಮೂರಲ್ಲಿ ಮೊನ್ನೊಂದು ಘಟನೆ ನಡೀತಿದೆ. ಆ ಘಟನೆ ಪ್ರಯುಕ್ತ ನಾವು ಜಮಾತಿನ ನನ್ನ ಅಧ್ಯಕ್ಷರು ಮತ್ತು ನಮ್ಮ ಗುರುಗಳು ಜಮಾತಿನವರು ಕಮಿಟಿಯವರು ನಾವು ಬಂದಿದ್ದೀವಿ ಇಲ್ಲಿ. ಏನಂತೇಳಿ ಒಂದು ಇತ್ಯರ್ಥ ಮಾಡಬೇಕಂತೇಳಿ ಒಂದೇನೋ ಇನ್ಸಿಡೆಂಟ್ ನಡೆದು ಹೋಗಿದೆ. ಅದಕ್ಕೋಸ್ಕರ ನಾವು ಜಮಾತಿನ ಇದರ ಪರವಾಗಿ ಇವ್ರ ಹತ್ರ ಬಂದು ಇವರಿಗೆ ಏನು ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ಇದರಲ್ಲಿ ನಾವು ಮುಗಿಸ್ತೀವಿ ಅಂತೇಳಿ ನಾವು ಜಮಾತಿನ ಪರವಾಗಿ ನಾವು ಇವರಿಗೆ ಒಂದು ಭರವಸೆ ಕೊಟ್ಟಿದ್ದೇವೆ. ನಾವು ಇವ್ರ ಹತ್ರ ಬೇರೆ ಇವರಿಗೆ ಒಂದು ನ್ಯಾಯ ದೊರಕಿಸಿಕೊಡ್ತೀವಿ ಅಂತೇಳಿ. ಇನ್ನೂ ಏನೋ ಇವರಿಗೆ ಅನ್ಯಾಯ ಆಗಲ್ಲ ಅಂತೇಳಿ ಇನ್ನು ಮುಂದೆ ನಮ್ಮೂರಲ್ಲಿ ಇವರಿಗೆ ಏನಾದರೆ ಇವರು 3 ಹೆಣ್ಮಕ್ಳಿದ್ದಾರೆ, ಒಂದು ಗಂಡಿರೋದು, ಅಪ್ಪ ಇಲ್ಲ. ಅದಕ್ಕೋಸ್ಕರ ನಾವು ಜಮಾತ್ ಪರವಾಗಿ ಇವರಿಗೆ ಇನ್ನೇನು ಅನ್ಯಾಯ ಆಗಲ್ಲ ಅಂತೇಳಿ ರಕ್ಷಣೆ ಒಂದು ಕೊಡ್ತೀವಿ ಅಂತೇಳಿ. ಸೊ ಈಗ ನಮಗೆ ಈ ವಿಚಾರದಲ್ಲಿ ಆಗಿರುವ ಅನ್ಯಾಯದ ಪ್ರಕಾರ ಈಗ ತಪ್ಪು ಮಾಡಿದವರು ಅಂದರೆ ನಮಗೆ ಈಗ ಹೊಡೆದಿರೋರು ಬಂದರು, ಕ್ವಶನ್ ಮಾಡಿದರು, ಆ ಥರ ತಪ್ಪಾಗಿದೆ, ಅವರು ಒಪ್ಕೊಂಡಿದ್ದಾರೆ ಈ ತಪ್ಪಾಗಿದೆ ಈ ಥರ ಅಂತ ಒಪ್ಕೊಂಡಿದ್ದಾರಲ್ಲ ಅಂತ ಒಂದು ಸಂತೋಷ ಇದೆ. ಮತ್ತು ಸುಹೈಲ್ ಕಂದಕ್ ಸರ್ ಬಂದು ನಮ್ಮ ಹತ್ರ ಮಾತಾಡಿ ಇವರೆಲ್ಲ ಇದ್ದರು, ಒಟ್ಟಿಗೆ ಮಾತಾಡಿ ಈ ಒಂದು ಭರವಸೆ ಕೊಡುವಾಗ ಒಂದು ಸಾಕ್ಷಿಯಾಗಿದ್ದರು. ಈ ಥರ ಇನ್ನೂ ತಪ್ಪಾಗಬಾರ್ದು ಅಂತೇಳಿ ಒಂದು ಅಭಿಪ್ರಾಯ ಅಷ್ಟೆ. ಸೊ ಮೊನ್ನೆ ಅಂದರೆ 5 ದಿನಗಳ ಹಿಂದೆ 12 ತಾರೀಕಿಗೆ ಆ್ಯಕ್ಚುಲಿ ಆದ ಘಟನೆ ಏನಂದರೆ 9 ಗಂಟೆಗೆ ಮೆಲ್ಕಾರ್ನಲ್ಲಿ ನಮ್ಮ ಶಾಪ್ ಕ್ಲೋಸ್ ಮಾಡಿ ಮೆಲ್ಕಾರ್ನ ಮಾಲೀಕ ಜಹೀರ್ ಮತ್ತು ಅವರ ತಾಯಿ ಮತ್ತು ಅವರ ಗೆಳೆಯ ನಾವು ಕಾರಲ್ಲಿ ರಿಟರ್ನ್ ಮನೆಗೆ ಬರುವಾಗ ಬರುವ ಸಂದರ್ಭದಲ್ಲಿ 10 ಗಂಟೆಗೆ ನಾವು ಉಪ್ಪಿನಂಗಡಿಯಲ್ಲಿ ಐಟಮ್ಸ್ ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಟು 11 ಗಂಟೆ ಆಗುವಾಗ ನಮ್ಮ ಊರಿಗೆ ರೀಚ್ ಆಗಿದ್ದೇವೆ. ಸೊ ಊರಿಗೆ ರೀಚ್ ಆಗಿ ಅಲ್ಲಿ ನನ್ನನ್ನು ಅವರು ಸೇಫಾಗಿ ಡ್ರಾಪ್ ಮಾಡಿ ರಿಟರ್ನ್ ಹೋಗೋ ಸಂದರ್ಭದಲ್ಲಿ ನನ್ನ ಸ್ಕೂಟಿ ನಮ್ಮ ಮನೆಯಲ್ಲಿತ್ತು. ನಾನು ಹೇಳಿದೆ ಈ ಸ್ಕೂಟಿ ತಗೊಂಡು ಹೋಗಿ ಅಂತ ಹೇಳಿದೆ. ಸೊ ಅವನು ಎದುರಲ್ಲಿ ಸಿಫ್ನಾನ್ ಅವರು ಕಾರಲ್ಲಿ ಹೋದರು, ಹಿಂದೆಯಿಂದ ಜಾಹಿರ್ ಅವರು ಸ್ಕೂಟಿಯಲ್ಲಿ ಹೋದರು. ಸೊ ಅವರು ಹೋದದ್ದು ಅಲ್ಲಿ ಜಗಳ ಆಗ್ತಿರೋದು ನನಗೆ ಗೊತ್ತಿರಲಿಲ್ಲ. ನನಗೆ ಶೂಟಿಂಗ್ ಸೆಟ್ಟಿಂದ ಕಾಲ್ ಬಂತು, ನಾಳೆ ಶೂಟಿಂಗ್ ಕ್ಯಾನ್ಸಲ್ ಆಯ್ತಂತ. ಆ ವಿಚಾರ ಅವನಿಗೆ ಮುಟ್ಟಿಸ್ಲಿಕ್ಕೆ ಅಂದರೆ ನಾಳೆ ನಾನು ಶಾಪಿಗೆ ಬೇಗ ಬರ್ತೇನೆ, ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳೋದಕ್ಕೆ ನಾನು ಅವನಿಗೆ ಕಾಲ್ ಮಾಡಿರೋದು. ಕಾಲ್ ಮಾಡಿದಾಗ ನನಗೆ ಈ ಥರ ಬೊಬ್ಬೆ ಕೇಳುವಾಗ ನಾನು ಏನೋ ಹೆದರ್ಕೊಂಡು ನಾನು ಬೇಗ ಓಡ್ಕೊಂಡು ಹೋದೆ. ಅಲ್ಲಿ ರೋಡ್ ಸೈಡಲ್ಲಿ ಏನಾಗಿರ್ಬೋದು ಅಂತ ನೋಡುವಾಗ ಅಲ್ಲಿ ನಿಂತು ಪ್ರಶ್ನಿಸ್ತಾ ಇದ್ದಾರೆ. ಮಾತ್ರ ಅವರು ಪ್ರಶ್ನಿಸುವ ವಿಧಾನ ಹೇಗಿತ್ತಂದರೆ ಸ್ವಲ್ಪ ಜೋರು ಬೊಬ್ಬೆ ಹಾಕಿ ಎಲ್ಲ ಪ್ರಶ್ನಿಸ್ತಾಯಿದ್ರು. ಮತ್ತು ಅವರು ಪರಸ್ಪರ ಹುಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋ ಥರ. ನಾನು ಕೇಳಿದೆ, ನಿಮ್ಗೇನು ರೈಟ್ಸ್ ಇದೆ ಅಂದರೆ ಈ ಥರ ರೋಡಲ್ಲಿ ಹೋಗೋರನ್ನು ನಿಲ್ಲಿಸ್ತೀರಲ್ಲ, ಏನು ರೈಟ್ಸ್ ಇದೆ ಅಂತ ಕ್ವಶನ್ ಮಾಡಿದೆ. ಆ ಕ್ವಶನ್ ಮಾಡಿದ ಸಂದರ್ಭದಲ್ಲಿ ಜಾಬೀರ್ ಅವರು ನಿಲ್ಲಿಸಿದ್ದು. ಕ್ವಶನ್ ಮಾಡಿದ ಸಂದರ್ಭದಲ್ಲಿ ಸಿದ್ದಿಕ್ ಅವರು ಏನು ಮಾಡ್ತಾರೆ, ಅವರಿಗೆ ಸಿಟ್ಟು ಜಾಸ್ತಿಯಾಗಿ ಏನೋ ಗೊತ್ತಿಲ್ಲ, ಒಂದು ಕೆನ್ನೆಗೆ ಈ ಸೈಡ್ಗೆ ಹೊಡಿತಾರೆ. ಹೊಡೆದಾಗ ನಾನು ಅನ್ಕಾನ್ಷಿಯಸ್ ಆಗಿ ಬಿದ್ದೆ. ಆಗ ಅಲ್ಲಿ ಎದುರು ಸ್ಕೂಟಿ ಇತ್ತು, ನಾನು ಇಲ್ಲಿ ಪಕ್ಕದಲ್ಲಿ ಬಿದ್ದ ನಂತರ ಏನಾಯ್ತಂದರೆ ನನ್ನ ಸಿಸ್ಟರ್ ಅಂದರೆ ಈಗ ಅಲ್ಲಿ ಮಲಗಿದ್ದಾಳಲ್ಲ ಅವಳು ಕ್ವಶನ್ ಮಾಡಲಿಕ್ಕೆ ಅಕ್ಕನಿಗೆ ಹೊಡಿಬೇಡಿ ಅಂತ ಹೇಳಿದ್ಲು. ಸೊ ಆಗ ಏನಾಯ್ತಂದರೆ ಅವಳನ್ನು ಯಾರೋ ದೂಡಿ ಹಾಕಿದ್ರು. ಅಲ್ಲಿ ಪಕ್ಕದಲ್ಲಿ ಸಿದ್ದಿಕ್ ಅವರ ಆಟೋ ರಿಕ್ಷಾ ಇತ್ತು, ಅಲ್ಲಿಗೆ ದೂಡಿ ಹಾಕಿದರು. ಮತ್ತೆ ಏನಾಯ್ತಂದರೆ ನಾನು ಸ್ಕೂಟಿ ಅಲ್ಲಿ ಜಹೀರ್ ಅವರು ಬಂದು ಸ್ಕೂಟಿ ಎತ್ತಲಿಕ್ಕೆ ನೋಡುವಾಗ ಅವನಿಗೆ ಹೊಡಿಲಿಕ್ಕೆ ಬರುವಾಗ ಅವನಿಗೆ ಅಂದರೆ ಕತ್ತನೆಲ್ಲ ಹೀಗೆ ಕೆಳಗೆ ಮಾಡಿದ್ದಾರೆ. ನಾನು ಹೊಡಿಬೇಡಿ ಅಂತ ಹೇಳಿ ಎದ್ದು ನಿಲ್ಲುವಾಗ ನನ್ನನ್ನು ಏನು ಮಾಡಿದರು, ದೂಡಿ ಹಾಕಿ ಸ್ಕೂಟಿಯನ್ನು ಏನು ಮಾಡಿದರು ಅಂದರೆ ಕಾಲಿಗೆ ಹಾಕಿದರು. ಆ ಸಂದರ್ಭದಲ್ಲಿ ಎದ್ದು ನಿಂತು ನಾನು ರಿಕ್ವೆಸ್ಟ್ ಮಾಡಿದೆ, ಹೊಡಿಬೇಡಿ ಅಂತ ರಿಕ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ಅಚುರವರ ಹತ್ರ ರಿಕ್ವೆಸ್ಟ್ ಮಾಡಿರೋದು. ಅವರೇನು ಮಾಡ್ತಾರೆ ಅಂದರೆ ನನ್ನ ಎದೆಗೆ ಒಂದು ಗುತ್ತಾರೆ. ಆ ನಂತರ ಅಲ್ಲಿ ಏನು ಸಿಚುವೇಶನ್ ಮತ್ತು ಅಲ್ಲಿ ಆಗ ಗುದ್ದಿದ ಸಂದರ್ಭದಲ್ಲಿ ತಲೆಗೂ ಏನೋ ಹೊಡೆದಿದ್ದಾರೆ ಯಾರು, ಅದು ಯಾರು ಅಂತ
ಗೊತ್ತಿಲ್ಲ ಅಷ್ಟು, ನನ್ನ ಸಿಸ್ಟರ್ ನೋಡಿದಾಳೆ. ಸೊ ಆ ಒಂದು ಎದೆಗೆ ಗುದ್ದಿದಾಗ ನಾನು ಅಲ್ಲಿಯೇ ಕೆಳಗೆ ಬಿದ್ದೆ, ಅನ್ಕಾನ್ಷಿಯಸ್ ಆಯಿತು. ಸೊ ಅದರ ನಂತರ ನನ್ನ ತಂಗಿಗೆ ಮತ್ತೆ ಅವಳು ಕ್ವಶನ್ ಮಾಡಲಿಕ್ಕೆ ಎದ್ದು ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಹೊಡೆದಿರೋ ಹಾಗೆ ವಿಷಯ ಇದೆ. ಆದ ನಂತರ ನಾನು ಅನ್ಕಾನ್ಷಿಯಸ್ ಆಗಿದ್ದಲ್ಲ, ಸೊ ಅದರ ನಂತರ ಏನು ಆಯಿತು ಅಂತ ವಿಚಾರ ನನಗೆ ಇನ್ನೂ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾನು ಹಾಕಿರುವ ಮಾಹಿತಿ ಪ್ರಕಾರ ಯಾಕೆ ಹಾಕಿದ್ದೀನಿ ಅಂದರೆ 12 ತಾರೀಕಿಗೆ ಈ ಇನ್ಸಿಡೆಂಟ್ ಆಗಿತ್ತು. 12 ತಾರೀಕು ರಾತ್ರಿ 11 ಗಂಟೆಗೆ ಈ ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟ್ ಆಗಿಯೂ ನಾವು ಆಸ್ಪತ್ರೆಯಲ್ಲಿ ಪುತ್ತೂರಿಗೆ ಆಗ ಯಾರೂ ಬರಲಿಲ್ಲ. ಅಂದರೆ ನಾವು ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಅಲ್ಲಿಯೇ ಇದ್ವಿ ಅಂತ ಹೇಳಿದ್ದಾರೆ ನಮಗೆ. ಅಲ್ಲಿ ನನ್ನ ಅಮ್ಮ ಎಲ್ಲ ಅಲ್ಲಿಯೇ ಇದ್ರಲ್ವ, ಯಾರೂ ಎತ್ತಲಿಕ್ಕೆ ಬರಲಿಲ್ಲ ಅಥವಾ ಒಂದು ನಮ್ಮನ್ನು ಆಚೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಪ್ರಯತ್ನ ಕೂಡ ಮಾಡಿಲ್ಲ ಅಂತ ವಿಷಯ ಇದೆ. ನಂತರ ನಮ್ಮನ್ನು ಆ್ಯಂಬುಲೆನ್ಸಲ್ಲಿ ಅಂತ ನನಗೆ ಹೇಳಿದ್ದಾರೆ. ಈಗ ಪುತ್ತೂರಿಗೆ ನನ್ನನ್ನು ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡಿದ್ದು ಅಂತ ವಿಚಾರ ಇದೆ. ಅಲ್ಲಿ ಹೋಗಿ ಅಲ್ಲಿ ಜಾಸ್ತಿ ಆಯಿತು. ಅದರ ನೆಕ್ಸ್ಟ್ ಡೇ 13th ಆಗಸ್ಟಲ್ಲಿ ನಾವು ಇಲ್ಲಿ ವೆನ್ಲಾಕ್ಗೆ ಶಿಫ್ಟ್ ಆದ್ವಿ. ಸೊ ಈಗ ಆದ ನಂತರ ನಾನು ವೆನ್ಲಾಕಿನ ಬೆಡ್ಡಲ್ಲಿ ಕೂತ್ಕೊಂಡು ಸ್ವಲ್ಪ ನನಗೆ ಪ್ರಜ್ಞೆ ಬಂದ ನಂತರ, ಅಂದರೆ ಎಮರ್ಜೆನ್ಸಿ ವಾರ್ಡಿಂದ ನನ್ನನ್ನು ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದ ನಂತರ ನಾನು ಈ ವಿಡಿಯೋ ಹೀಗೆ ಹಾಕಿರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ನನಗೆ ಆ ವಿಡಿಯೋ ನಾನು ಏನು ಹಾಕಿದ್ದೀನಿ ಅಂದರೆ ಅದರಲ್ಲಿ ಹಾಕಿರೋ ಪ್ರಕಾರ ನನಗೆ ನ್ಯಾಯ ಬೇಕು. ಈ ವಿಚಾರವಾಗಿ ಯಾರು ಮಾತನಾಡದೇ ಇರೋರು ನಮಗೆ ನ್ಯಾಯ ಕೊಡಿಸಬೇಕು, ಮಾತನಾಡಬೇಕು ಅಂತ ನಾನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದರ ಪ್ರಕಾರ ನನಗೆ ಹಲವಾರು ಜನ ನಮ್ಮನ್ನು ಭೇಟಿ ಮಾಡಿದರು, ಮಾತನಾಡಿಸಿದರು. ಎಷ್ಟೋ ಟ್ರೋಲರ್ಸ್ಗಳ ಸಪೋರ್ಟಿಂದ ನಮಗೆ ಈ ವಿಚಾರ ಮುಟ್ಟಬೇಕಾದಲ್ಲಿಗೆ ಮುಟ್ಟಿ ನಮಗೆ ಈಗ ಒಂದು FIR ರಿಜಿಸ್ಟರ್ ಆಗೋ ಹಾಗೆ ಆಗಿದೆ. ನಮಗೆ ಈಗ ಆದ ನಂತರ ನಮ್ಮ ಕೋಲ್ಪೆ ಜಮಾತಿನ ಪ್ರೆಸಿಡೆಂಟ್ ಖತೀಬರು ಮತ್ತು ಜಮಾತಿನವರು ಬಂದು ಈಗ ಒಂದು ಭರವಸೆ ಅಂತ ಕೊಟ್ಟಿದ್ದಾರೆ. ಸದ್ಯಕ್ಕೆ ಕೇಸ್ ಇದೆ, ಕೇಸ್ ಆಚೆ ಈಚೆ ಆಗಲಿಲ್ಲ. ಮತ್ತು ಈಗ ಕೋಲ್ಪೆ ಅಂತ ಅಲ್ಲಿ ಮೆನ್ಷನ್ ಮಾಡಿರೋದು ಕಾರಣ ಏನಂದರೆ, ಆ ಇನ್ಸಿಡೆಂಟ್ ಆಗುವಾಗ ಅಲ್ಲಿ ಸುತ್ತು ಜನ ಇದ್ದರು. ಅದು ಇಡೀ ಕೋಲ್ಪೆಯವರು ಇದ್ದರು ಅಂತಲ್ಲ, ಸುತ್ತು ಒಂದು 20-30 ಜನ ಇದ್ದರು. ಆ 30 ಜನರಲ್ಲಿ ಆದರೂ ನಮಗೆ ಒಂದು ಸಹಾಯ ಮಾಡಲಿಕ್ಕೆ ಒಬ್ಬರಿಗೆ ಕರುಣೆ ಬರಲಿಲ್ಲ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮೆನ್ಷನ್ ಮಾಡಿದ್ದೇನೆ. ಯಾರು ಬಂದವರಿಗೆ ಹೊಡೆದಿದ್ದಾರೆ, ಅಂದರೆ ಜಮಾಲ್ ಅಂತವರೊಬ್ಬರು ಬಂದರು, ಅವರಿಗೂ ಕೂಡ ಹೊಡೆದಿದ್ದಾರೆ ಅಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.